ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಮಂಡೇ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ಕಸ ಗುಡಿಸಿ ರಂಗೋಲಿ ಎಲ್ಲ ಹಾಕಿದ್ದೀನಿ. ಹಾಗೆ ಬೆಳಗ್ಗೆ ತಿಂಡಿಗೆ ನಾನು ನೂಡಲ್ಸ್ ಮಾಡಿದ್ದೆ. ಎಗ್ ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಸ್ವಲ್ಪ ವೆಜಿಟೇಬಲ್ಸು ಕೂಡ ಆ್ಯಡ್ ಮಾಡಿ ಎಗ್ ನೂಡಲ್ಸ್ನ ನಾನು ಮಾಡಿದ್ದೆ. ನಾನು ಇದಕ್ಕೆ ಯಾವುದೇ ರೀತಿ ಸಾಸ್ನ ಆ್ಯಡ್ ಮಾಡಿಲ್ಲ. ನಾನು ಪ್ಯೂರಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಾರಲ್ಲ ಆ ಥರ ಮಾಡಿದ್ದೀನಿ. ಜಸ್ಟ್ ಒಂದು ಪೆಪ್ಪರ್ ಪೌಡರು, ಸಾಲ್ಟು ಅಷ್ಟೇ, ಆಯಿಲು ಮತ್ತು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಈ ಥರ ರೆಸ್ಟೋರೆಂಟಲ್ಲಿ ಮಾಡ್ತಾರೆ. ಯಾವುದೇ ರೀತಿ ಸಾಸ್ನ ಯೂಸ್ ಮಾಡಲ್ಲ. ವೈಟ್ ಕಲರ್ ಇರುತ್ತೆ. ಹಾಗೆ ಯಾವುದೇ ಸಾಸ್ ಇಲ್ಲದೆ ಇರೋದ್ರಿಂದ ಹೆಲ್ದಿಯಾಗೂ ಇರುತ್ತೆ. ನಮ್ಮ ಮನೇಲಿ ವಿನಯ್ಗೆ ಮತ್ತು ಭುವೀಶ್ಗೆ ಇದೇ ರೀತಿ ಇಷ್ಟ. ಸೊ ಹಾಗಾಗಿ ಅವರಿಬ್ರಿಗೋಸ್ಕರ ಅಷ್ಟೇ ಮಾಡಿದ್ರಿಂದ ನಾನು ಇದೇ ರೀತಿಯೇ ಮಾಡೋದು. ಹಾಗೆ ಲೈಟಾಗಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಭುವೀಶ್ಗೂ ಬೇಗ ಸ್ನಾನ ಮಾಡಿ ಯೂನಿಫಾರ್ಮ್ ಹಾಕ್ತೆ. ಅವನಿಗೆ ಇನ್ನೂ ಟೈ ಮತ್ತು ಬೆಲ್ಟ್ನ ಕೊಟ್ಟಿಲ್ಲ. ಫಸ್ಟ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಹೊಸ ಯೂನಿಫಾರ್ಮ್ ಕೊಟ್ಟಿದ್ರು. ಅಂದರೆ ನಾವೇ ಬೇರೆ ಕಡೆ ಹೊಸ ಯೂನಿಫಾರ್ಮ್ ಅಡ್ರೆಸ್ ಕೊಟ್ಟಿರ್ತಾರೆ, ನಾವೇ ತೊಗೊಂಡು ಬರ್ತೀವಿ. ಸೊ ಯೂನಿಫಾರ್ಮ್ ತಂದಿದ್ದೀವಿ. ಟೈ ಮತ್ತು ಬೆಲ್ಟ್ ಸ್ಕೂಲಲ್ಲಿ ಕೊಡ್ತಾರೆ ಅಂದರು. ಸೊ ಕೊಟ್ಟಿರಲಿಲ್ಲ. ಮೋಸ್ಟ್ಲಿ ನಾಳೆ ಇಲ್ಲ ನಾಡಿದ್ದು ಕೊಡ್ತೀವಿ ಅಂತ ಹೇಳಿದರು. ಸೊ ಕೊಡ್ಬೋದು. ನೋಡಿ, ಅವ್ನು ಸುಮ್ಮನೆ ಕೂತ್ಕೊಳ್ಳಲ್ಲ. ಈ ಟೈಮಲ್ಲೂ ಏನಾದರೂ ಮಾಡ್ತಾಯಿರ್ತಾನೆ. ಅವನಿಗೆ ನೀರು, ಊಟಕ್ಕೆಲ್ಲ ಜೊತೇಲಿ ಇರಲೇಬೇಕು. ಇಲ್ಲ ಒಂದೊಂದು ಸೆಕೆಂಡ್ ಒಂದೊಂದು ತುತ್ತಿಗೂ ಕೇಳ್ತಿರ್ತಾನೆ. ಇಲ್ಲೂ ಕೂಡ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ವ, ನಮ್ಮ ಲಡ್ಡು ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಾ ಇದ್ದೀನಿ ಅಂದ್ಕೊಂಡು ಕೊಡು ಫೋನು, ನಾನು ಮಾತಾಡ್ತೀನಿ ಅಂತ ತಿಳ್ಕೊಂಡು ಕೂಗ್ತಾನೆ ಇದ್ದಾನೆ ಆವಾಗಲೇ ಅಂತಾನು. ಲಡ್ಡು ಕರೆಕ್ಟಾಗಿ ಅವನಿಗೆ ತಿಂಡಿ ತಿನ್ನಿಸೋ ಟೈಮ್ಗೆ ಎದ್ಬಿಡ್ತಾನೆ. ಡೈಲಿ ಇದೇ ರೀತಿ ಆಗೋಗ್ಬಿಡುತ್ತೆ ನನಗೆ. ಮತ್ತು ಅದೇ ತಾನೇ ಎದ್ದಿರ್ತಾನಲ್ವ, ಸೊ ಅವನಿಗೆ ಕೆಳಗಡೆನೂ ಬಿಡೋಕ್ಕಾಗಲ್ಲ, ಜೊತೇಲಿ ಇಟ್ಕೊಂಡೇ ಇರಬೇಕು. ವಿನಯ್ ಕೂಡ ಕಾಲೇಜಿಗೆ ರೆಡಿ ಆಗ್ತಿರ್ತಾರೆ. ನಾನು ಅವ್ರ ಕೈಲೂ ಕೊಡೋಕ್ಕಾಗಲ್ಲ. ಹಾಗಾಗಿ ಅವನಿಗೂ ತಿನ್ನಿಸ್ಕೊಂಡು ಇವನಿಗೆ ಸುಧಾರಿಸ್ತಾ ಇರಬೇಕಾಗುತ್ತೆ. ಬೆಳಗ್ಗೆ ನಿಜವಾಗ್ಲೂ ಎಷ್ಟು ಹೆಕ್ಟಿಕ್ ಅನಿಸುತ್ತಂದರೆ, ಅಪ್ಪ ಎಷ್ಟು ಬೇಗ ಇದ್ರೂ ಕೆಲಸ ಆಗಲ್ಲ ಅನಿಸುತ್ತೆ. ಅಷ್ಟು ಕೆಲಸ ಮಾಡ್ತಾಯಿರ್ತೀನಿ. ಬೆಳಗ್ಗೆ ನನ್ನ ಪಜ್ಜಿತಿ ನನಗೆ ಗೊತ್ತಾಗ್ಬಿಟ್ಟಿರುತ್ತೆ. ನೋಡಿ, ಇವನು ಸುಮ್ಮನೆ ಆಗ್ತಿರಲ್ಲ. ಈ ಕಡೆ ಅವನಿಗೆ ತಿನ್ನಿಸ್ಬೇಕಾದ್ರೆ ತಟ್ಟೆ ಹೊಡಿತಿರ್ತಾನೆ. ಹಾಗಾಗಿ ತುಂಬ ಪಾಪ ಅವನು ಭುವೀಶ್ಗೆ ಇನ್ನೂ ಏನಂದರೂ ಒಂದು ತುತ್ತು ಇಡಲ್ಲ ನಾನು ಇಲ್ಲ ಅಂದರೆ. ಅವ್ನಿಗೆ ಊಟ ಮಾಡಿಸ್ಕೊಂಡು ನಾನು ಅವ್ನು ನೋಡ್ಕೊಂಡ್ಲೇಬೇಕಾಗುತ್ತೆ. ನೋಡಿ, ಲಡ್ಡು ಹುಷಾ ತಪ್ಪಿದ್ದಾನೆ ಪಾಪ, ಶೀತ ಹೋಗಿದೆ. ಅದಕ್ಕೆ ಪಪ್ಪ ಮಮ್ಮಿ ತುಂಬ ಹೊರಗೆ ಹೋಗ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಅವ್ನು ಶೀತ ಆಗಿದೆ. ನಾವು ವಯಸ್ಸು ಹಾಕಿದ್ ಪಪ್ಪ. ಆಮೇಲೆ ಅವನು ತುಂಬ ಹೊಸ ತಪ್ಪ ಹೋಗಿದ. ಆಮೇಲೆ ಶೀತ ಆಗಿತ್ತು. ನಮ್ಮ ಮೈಗಿದಾಗ ಆಮೇಲೆ ಪಾಪ ಎದ್ದು ಸೌಂಡೇ ಕಲ್ತಿಲ್ಲ ನನಗೆ ಅಂತ ಅನ್ಕೊಂಡೆ ನಾನು. ಅದಕ್ಕೆ ಸೀದಾ ಮಲ್ಕೊಂಡೇ ಬಿಟ್ಟೆ. ಏನು ಮಾತಾಡ್ತೀಯಾ? ರಾತ್ರಿ ಎಲ್ಲ ಶೀತಕ್ಕೆ ಮಲ್ಕೊಂಡೇ ಇಲ್ಲ ಅವನು. ರಾತ್ರಿ ಎಲ್ಲ ಶೀತ, ಅವನಿಗೆ ಬ್ರೀತ್ ಮಾಡೋಕ್ಕಾಗದೆ ಪಾಪ ತುಂಬ ಕಷ್ಟಪಟ್ಟಿದ್ದಾನೆ. ಬಿಸಿ ಬಿಸಿ ಹಾಕೋಗಿದೆ ಅವನ ಕೈ ಕಾಲು. ಹುಷಾರಿಲ್ಲ ಪಾಪ. ನನ್ನ ಅಪ್ಪಚ್ಚಿಗೆ ತುಂಬ ಬೇಗ ಹುಷಾರಾಗಲಿ ಅಂತ ಎಲ್ಲ ಬೇಡ್ಕೊಳ್ಳಿ. ಕೈ ಮುಗಿತಿಂದರು ನೀನೆ ನಮ್ಮ ಬಾಪ ಹುಷಾರು ಮಾಡಿ. ಏನಮ್ಮ? ಸ್ಕೂಲ್ಗೆ ನಾವು ಹೋಗ್ತಿದ್ವಿ. ನಂದು ಸರಿ ಆಯ್ತು. ಇದನ್ನ ನಾವು ತಗೊಂಡು ಹೋಗ್ತೀನಿ. ಸುಮ್ಮನೆ ಹೇಳಿದ್ರು. ಬಾಯ್ ಹೇಳಮ್ಮ, ಅಣ್ಣಗೆ ಬಾಯ್ ಹೇಳ. ಬಾಯ್ ಹೇಳ. ಏನು ಹೇಳೋಕ್ಕೆ ಮೂಡಿಲ್ಲ ಇವತ್ತು ನನ್ನ ಬಂಗಾರ. ಬಾಯ್ ಬಾಯ್. ಹೋದ್ರು, ಬಾಯ್ ಹೇಳಾಯ್ತು. ಇವಾಗ ನಾವೇನು ಮಾಡೋದು? ಈಗ ನಮ್ಗೆ ಊಟ ಮಾಡ್ಕೊಳ್ಳೋದು ಅಲ್ಲಮ್ಮ? ಹಾಂ, ಹೌದಾ? ಊಟ ಮಾಡೋದ ಈಗ ನಾವು? ನೋಡ್ತಾನೆ ಇನ್ನು. ನೋಡಿ, ನಾನು ಸ್ಮೂತಿ ಮಾಡೋಕ್ಕಂತ ಮಸ್ಕ ಮೆಲನ್ ತೊಗೊಂಡಿದ್ದೀನಿ. ಒಂದು 3 ಪೀಸ್ ಮಸ್ಕ ಮೆಲನು, ಹಾಗೆ ಬಾದಾಮಿ ಸ್ವಲ್ಪ ನೆನೆಸಿಟ್ಟಿರೋದು ರಾತ್ರಿನೇ, ಗೋಡಂಬಿ ಬಾದಾಮಿನ. ಹಾಗೆ ಚಿಯಾ ಸೀಡ್ಸ್ ಕೂಡ ನಾನು ಹಾಫ್ ಆನ್ ಅವರ್ ಮೊದಲು ನೆನೆಸಿಟ್ಟಿದ್ದೆ. ಹಾಗೆ ಒಂದು 2 ಖರ್ಜೂರನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಜಸ್ಟ್ ಏನೂ ಹಾಲು ಹಾಕಲ್ಲ, ಹಾಗೆ ಮಿಕ್ಸಿ ಮಾಡ್ಕೊತೀನಿ.
ಅದು ಒಂದು ರೀತಿ ಪ್ಯೂರಿ ಆಗುತ್ತಲ್ವ. ಸೊ ಅದನ್ನು ನಾನು ಲಡ್ಡುಗೆ ತಿನ್ಸೋಕ್ಕೋಸ್ಕರ ಅದರಲ್ಲಿ ಒಂದು 50% ಅವನಿಗೋಸ್ಕರ ತೆಗೆದಿಡ್ತೀನಿ. ಅವನಿಗೆ ಸ್ವೀಟ್ ಆಗಿರಬೇಕು, ಜಾಸ್ತಿ ಟೇಸ್ಟಿಯಾಗಿರ್ಬೇಕಲ್ವ, ನನಗೆ ನಡೆಯುತ್ತೆ. ನಾನು ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ಸೊ ನಂಗೆ ಅದು ಸ್ಮೂತಿ ರೆಡಿ ಆಗುತ್ತೆ. ಒನ್ ಟೈಮ್ಗೆ ಇಬ್ರಿಗೂ ಊಟ ರೆಡಿಯಾಗಿ ಹೋಗ್ಬಿಡುತ್ತೆ, ನನಗೆ ಮತ್ತು ಲಡ್ಡುಗೆ. ನಾನು ಫಸ್ಟು ಚಿಯಾ ಸೀಡ್ನ ಹಾಕ್ಕೊಂಡು ಅದನ್ನ ನೆನೆಸಿಟ್ಟಿರ್ತೀನಲ್ಲ ಚಿಯಾ ಸೀಡ್ಸು, ಅದನ್ನು ಹಾಕ್ಕೊಂಡು ಸ್ಮೂತಿ ಹಾಕ್ಕೋತೀನಿ. ಕರೆಕ್ಟಾಗಿ ಒಂದು ಗ್ಲಾಸ್ ತುಂಬ ನಾನು ಕುಡಿತೀನಿ. ಹಾಗೇ ನಾನು ಓಟ್ಸ್ ಕೂಡ ಆ್ಯಡ್ ಮಾಡಿಕೊಂಡೆ, ಬಟ್ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಲಿಲ್ಲ. ಸ್ವಲ್ಪ ಓಟ್ಸ್ ಕೂಡ ನೋಡಿ ಇವಾಗ ಪಾಪುಗೆ ಪ್ಯೂರಿ ಮಾಡಿದೆ. ನಾನು ಅದರಲ್ಲೇ ಎಲ್ಲ ಮಾಡ್ಕೊಬಿಡ್ತೀನಿ. ಅವನಿಗೂ ಆಗೋಗುತ್ತೆ ಊಟ, ನನಗೂ ಆಗೋಗುತ್ತೆ. ಸೊ ಹಾಗಾಗಿ ಫಸ್ಟ್ ಅವನಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಪ್ಯೂರಿ ಮಾಡಿಕೊಂಡು ಆಮೇಲೆ ನಾನು ಕೂಡ ಸ್ಮೂತಿ ಮಾಡ್ಕೊಂಡು ಕುಡಿದೆ. ಅನಿಸ್ಬೋದು ಎಲ್ಲರಿಗೂ ಇಷ್ಟು ಕುಡಿದ್ಬಿಟ್ರೆ ಹೊಟ್ಟೆ ತುಂಬಿಡುತ್ತಾ ಅಂತ. ನಿಜವಾಗ್ಲೂ ಎಷ್ಟು ಹೊಟ್ಟೆ ಫೀಲಿಂಗ್ ಇರುತ್ತೆ ಗೊತ್ತಾ ಇದು. ನಾರ್ಮಲ್ ನಾವು ಚಿತ್ರಾನ್ನ, ಪುಳಿಯೋಗರೆ, ಉಪ್ಪಿಟ್ಟು ಈ ಥರ ಎಲ್ಲ ತಿಂದಿರ್ತೀವಲ್ಲ, ಆಲ್ಮೋಸ್ಟು ಈ ಟೈಮ್ಗೆ ನಾವು ತಿಂದರೆ 1 ಗಂಟೆಗೆಲ್ಲ ಹಸುವಾಗುತ್ತೆ. ಇದು ನನಗೆ 2 ಗಂಟೆವರೆಗೂ ಸ್ವಲ್ಪನೂ ಹಸುವಾಗಲ್ಲ, ಅಷ್ಟು ಫೀಲಿಂಗಲ್ಲಿರುತ್ತೆ. ಸೊ ಹಾಗಾಗಿ ನಾನು ಮಾರ್ನಿಂಗ್ ಆಲ್ಮೋಸ್ಟ್ ಸ್ಮೂತಿನೇ ಪ್ರಿಫರ್ ಮಾಡ್ತೀನಿ. ಇವತ್ತು ನಾನು ಮಸ್ಕಾ ಮಿಲನ್ದು ಸ್ಮೂತಿ ಮಾಡ್ಕೊಂಡಿದ್ದು. ಅದಕ್ಕೆ ಓಟ್ಸ್ ಕೂಡ ಹಾಕೋಬೇಕಿತ್ತು, ನಾನು ನಿಮಗೆ ತೋರಿಸ್ಲಿಲ್ಲ. ಓಟ್ಸ್ ಹಾಕ್ಕೊಂಡ್ರೆ ನಮಗೆ 2 ಗಂಟೆವರೆಗೂ ಹಶ್ವಾಗಲ್ಲ. ಅದಕ್ಕೆ 1.5 2 ಟೇಬಲ್ ಸ್ಪೂನ್ ಅಷ್ಟು ಓಟ್ಸ್ ಹಾಕ್ಕೊಳ್ಳಿ, ಸ್ವಲ್ಪನೂ ಹಶ್ವಾಗಲ್ಲ. ನಾನು ಕೂಡ ಮಿಸ್ ಮಾಡಿದೆ ಇವತ್ತು ತೋರಿಸೋದ್ರಲ್ಲಿ. ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಅಂದರೆ ನಾನು ಅದಕ್ಕೆ ಬರೀ ಖರ್ಜೂರ ಮಾತ್ರ ಹಾಕ್ಕೊಳ್ಳೋದ್ರಿಂದ ಅಷ್ಟು ಸ್ವೀಟಾಗಿ ಏನೂ ಇರಲ್ಲ. ನೋಡಿ ಇವಾಗ ಟೈಮ್ ಬಂದು 9:15. ಅಂದರೆ ನಮ್ಮದ್ರಲ್ಲಿ ಗಡಿಯಾರ ಸ್ವಲ್ಪ 1/4 ಗಂಟೆ ಮುಂದೆ ಇಟ್ಕೊಂಡಿರ್ತೀವಿ. 9:15ಗೆ ಈಗ ನಂದು ಮತ್ತು ನನ್ನ ಲಡ್ಡುದು ಬ್ರೇಕ್ಫಾಸ್ಟ್ ಮುಗೀತು. ಇನ್ನೇನಿದ್ರು ವಿನಯ್ 10:30 10:15ಗೆಲ್ಲ ಬರ್ತಾರೆ, ಅವ್ರಿಗೆ ಆವಾಗ ಮಾಡಿಕೊಡೋದು. ಇವಾಗ ನೋಡಿ ಪಾಪ ಅವನಿಗೆ ಶೀತ ಆಗಿರೋದ್ರಿಂದ ಒಂದೇ ಸಮ ಅಳ್ತಾನೆ ಇದ್ದಾನೆ. ನನಗೆ ಸುಮ್ಮನೆ ಸುಧಾರಿಸೋಕ್ಕೆ ಆಗ್ತಾಯಿಲ್ಲ. ಎಷ್ಟು ಅಂದರೆ ಕಂಟಿನ್ಯೂ ಆಗಿ ಅಳ್ತಿದ್ದಾನೆ. ಊಟ ಮಾಡ್ಸೋಕ್ಕೂ ನಾನು ಮೊಬೈಲ್ ಕೊಟ್ಬಿಟ್ಟು ಇವಾಗ ಊಟ ಮಾಡಿಸಿದ್ದು. ಸೊ ಹಾಗಾಗಿ ಏನು ನಾನು ವಿಡಿಯೋ ಕವರ್ ಮಾಡ್ಕೊಳ್ಲಿಲ್ಲ. ಹುಷಾರಿಲ್ವಲ್ಲ ಇವತ್ತು, ಇವತ್ತು ಮಂಡೇ ಬೇರೆ ಹೆಚ್ಚಿನ ಕೆಲಸ ಇರುತ್ತೆ. ಇವತ್ತೇ ಅವ್ನಿಗೆ ಹುಷಾರು ತಪ್ಪಿಬಿಟ್ಟಿದ್ದಾನೆ. ನಾನು ತಪ್ಪಿರ್ತೀನಿ, ಏನೋ ಒಂದು ಎಕ್ಸ್ಟ್ರಾ ಬರೀ ಫ್ರೈಡೇ ಮತ್ತು ಮಂಡೇನೇ ನಮ್ಗೆ ಆಗ್ಬಿಟ್ಟಿರುತ್ತೆ ಅಲ್ಲ. ಫ್ರೈಡೇ ಮಂಡೇನೇ, ಯಾಕೆ ಅಂದರೆ ಅವತ್ತೇ ನಮಗೆ ಜಾಸ್ತಿ ಕೆಲಸಗಳಿರುತ್ತೆ, ಸ್ವಲ್ಪ ಜಾಸ್ತಿ ಕ್ಲೀನಿಂಗ್ ಕೆಲಸ ಅಲ್ಲಮ್ಮ. ಹೌದಾ, ನಿಜ. ನೋಡಿ ಇಷ್ಟು ತನಕ ನಾನು ವಿಡಿಯೋ ಹಿಡ್ದಿದ್ದೀನಿ, ಇಷ್ಟರಲ್ಲಿ ಎಷ್ಟು ಸಾರಿ ಸ್ಮೈಲ್ ಮಾಡಿರ್ತಿತ್ತು ನನ್ನ ಕಂದಮ್ಮ. ಇವತ್ತು ಫುಲ್ಲು ಡಲ್ಲಾಗಿ ಹೋಗ್ಬಿಟ್ಟಿದೆ ಫೇಸು. ಕೋಲ್ಡ್ ಆಗಿದೆ. ಇವತ್ತು ಅವನಿಗೆ ತಲೆ ಸ್ನಾನ ಮಾಡಿಸ್ಬೇಕಿತ್ತು, ಮತ್ತು ಕೋಲ್ಡ್ ಆಗಿದೆ, ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಮೈ ಬಿಸಿ ನೀರನ್ನ ಸ್ವಲ್ಪ ಮೈಗಷ್ಟೇ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ. ಇವಾಗ ಮಲಗಿಸ್ಬಿಟ್ಟು ಏನಾದರೂ ನಾನು ಬೇರೆ ಅಡುಗೆ ಕ್ಲೀನಿಂಗು ಮಾಡ್ಕೋತೀನಿ. ನೋಡಿ ನಾನು ಬೆಳಗ್ಗೆ ಹೇಗೆ ಅಂದರೆ ಯಾವುದೂ ಕ್ಲೀನಾಗಿ ಗುಡಿಸ್ಕೊಂಡಿರಲ್ಲ, ಹಾಗೆ ಮೇಲ್ಮೇಲೆ ಗುಡಿಸ್ಕೊಂಡಿರ್ತೀನಿ ಅಷ್ಟೇ. ಏನು ಟಾಯ್ ತೆಗ್ದಿರಲ್ಲ, ಹಾಗೆ ಏನು ಕಾಣುತ್ತೆ ಅಷ್ಟೇ ಗುಡಿಸ್ಕೊಂಡಿರ್ತೀನಿ. ಇವಾಗ ಡೀಟೈಲಾಗಿ ಕ್ಲೀನ್ ಮಾಡ್ಕೋಬೇಕು. ಅಂದರೆ ಎಲ್ಲ ಕೆಲಸ ಆದಮೇಲೆ ಡೀಟೈಲಾಗಿ ಕ್ಲೀನ್ ಮಾಡಿಕೊಂಡ್ರೆ ಒಂದು ಸಾರಿ ಮಾಡಿದ್ರೆ ಅದು ಮತ್ತೆ ನಾಳೆವರೆಗೂ ನನ್ನ ಮಗ ಗಲೀಜು ಮಾಡೋವರೆಗೂ ಅದು ಚೆನ್ನಾಗೇ ಇರುತ್ತೆ. ನೋಡ್ತಾ ಇದ್ದೀರಲ್ಲ, 2 ಮಕ್ಕಳನ್ನ ಇಟ್ಕೊಂಡು ನನ್ನ ಡೈಲಿ ರೊಟೀನ್ ಹೇಗೆ ನಡೀತಿದೆ ಅಂತ. ಎಲ್ಲನೂ ನಾನೇ ಮಾಡ್ಕೋತೀನಿ, ಯಾವುದೂ ಯಾರ ಹೆಲ್ಪ್ ತೊಗೋತಾ ಇಲ್ಲ. ಅಂದರೆ ಮನೆಗೆ ಕೆಲಸಕ್ಕಾಗಲಿ ಯಾರನ್ನು ನಾನು ಕರ್ಸ್ಕೊಳ್ಳಲ್ಲ, ಎಲ್ಲ ನಾನೇ ಮಾಡ್ಕೋತೀನಿ. ಹಂಗೆ ವಿನಯ್ ಹೇಳ್ತಿರ್ತಾರೆ, ಯಾರನ್ನಾದರೂ ಅಟ್ಲೀಸ್ಟ್ ಲಡ್ಡು ದೊಡ್ಡವನಾಗಲಿ ಒಂದು 3 ವರ್ಷದವನಾಗೋರ್ಗು ಇಟ್ಕೊ ಅಂಥೇಳಿ. ಅದೇನೋ ಗೊತ್ತಿಲ್ಲ ನನಗೆ, ನಾನು ಕೆಲಸ ಮಾಡಿದ್ರೇ ಸಮಾಧಾನ ಅನಿಸುತ್ತೆ. ಹಾಸಿಗೆ ಕೂಡ ನಾನು ಹಿಂಗೇ ಇದೆ, ಯಾಕಂದರೆ ನಾನು ಎದ್ದಿರ್ತೀನಿ. ಎದ್ಮೇಲೆ ಭುವೀಶು, ವಿನಯ್, ಅಂದರೆ ವಿನಯ್ಗೆ ಟ್ಯೂಷನ್ಸ್ ಇದ್ದರೆ ಅವ್ರು ನನಗಿಂತ ಬೇಗ ಎದ್ದಿರ್ತಾರೆ, ಇಲ್ಲ ಅಂದರೆ ಅವರು ಲೇಟಾಗಿ ಎದ್ದೇಳ್ತಾರಲ್ವ. ಸೊ ಹಾಗಾಗಿ ಎಲ್ಲ ಹಾಗೆ ಇರುತ್ತೆ. ಬಂದ ರಾಜ. ಇವಾಗ ಅವನಿಗೆ ಸ್ನಾನ ಮಾಡಿಸ್ಬೇಕು. ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಚೆನ್ನಾಗಿ ನಿದ್ದೆ ಮಾಡಿಸ್ಬೇಕು. ಇವಾಗ ನಿದ್ದೆ ಮಾಡ್ತೀರಾ ಮಗನೇ? ನಿದ್ದೆ ಮಾಡ್ತೀರಾ ನೀವು? ಟಾನಿಕ್ ಹಾಕ್ಬಿಡ್ತೀನಿ, ನಿದ್ದೆ ಮಾಡಿಬಿಡಿ ಚೆನ್ನಾಗಿ, ಆಯಿತಾ? ಸರಿನಾ? ಸ್ವಲ್ಪ ಎನರ್ಜಿ ಡ್ರಿಂಕ್ ಹೋಯ್ತಲ್ಲ ಇವಾಗ, ಇದು ಪ್ಯೂರಿ ಹೋಯ್ತಲ್ಲ ಅದಕ್ಕೆ. ಸೇಮ್ ಇಂಗ್ರೀಡಿಯೆಂಟ್ಸು, ಆದರೆ ಅವನಿಗೆ ಪ್ಯೂರಿ, ನನಗೆ ಸ್ಮೂತಿ ಅಲ್ಲ ಮಗನೇ?
ನೋಡಿ ಇವಾಗ ಸ್ನಾನ ಆಯಿತು ಒಂದು. ಅವನಿಗೆ ದಿನ ತಿನ್ಸಿದ ತಕ್ಷಣ ಸ್ನಾನ ಮಾಡಿಸ್ಬಿಡ್ತೀನಿ, ಆವಾಗ ಹೊಟ್ಟೆ ತುಂಬಿರುತ್ತಲ್ವ. ಸೊ ಬೇಗ ಸ್ನಾನ ಮಾಡಿಸಿ ಮಲಗಿಸಿದ್ರೆ ಒಂದು 2 hours ಆದರೂ ಅಟ್ಲೀಸ್ಟ್ 1.5 hour ಮಲ್ಕೊಂಡ್ರೆ ನನಗೆ ಎಷ್ಟೋ ಕೆಲಸಗಳಾಗುತ್ತೆ. ಹಾಗಾಗಿ ಅಡುಗೆನೂ ಮಾಡಬೇಕಲ್ಲ. ಅವನಿಗಿವಾಗ ತುಂಬ ನಿದ್ದೆ ಬಂದಿದೆ. ಸೊ ಇವಾಗ ಅವನನ್ನು ಮಲಗಿಸಿ ಅದೇ ಬಂದೆ. ಅಷ್ಟೊತ್ತಿಗೆ ವಿನಯ್ ಬಂದಿದ್ರು, ಅವ್ರಿಗೆ ತಿಂಡಿ ಹಾಕ್ಕೊಡ್ತಾಯಿದ್ದೀನಿ. ನೂಡಲ್ಸು ಹಾಗೆ ರವೆ ಉಂಡೆ ಮಾಡಿದ್ದೆ ನಾನು. ಸೊ ಅದನ್ನು ಕೂಡ ಒಂದು ಇಟ್ಬಿಟ್ಟು ಕೊಡ್ತಾಯಿದ್ದೀನಿ. ವಿನಯನ ಕಳಿಸ್ಬಿಟ್ಟು ನಾನು ಡೈಲಿ ವಾರ್ಡ್ರೋಬ್ಸ್ನೆಲ್ಲ ಕಿಚನ್ದು ಮಾತ್ರ ಫ್ರೈಡೇ ಮತ್ತು ಮಂಡೇ ಕ್ಲೀನ್ ಮಾಡ್ಕೊತೀನಿ. ಇಲ್ಲ ಅಂದರೆ ತುಂಬ ದಿನ ಬಿಟ್ಟರೆ ಗಲೀಜಾಗಿಬಿಡುತ್ತೆ. ಸೊ ಹಾಗಾಗಿ ಮಂಡೇ ಮತ್ತು ಫ್ರೈಡೇ ಅಷ್ಟೇ ಕ್ಲೀನ್ ಮಾಡ್ಕೊತೀನಿ. ಡೀಟೇಲಿಂಗ್ ಆಗಿ ಅಂದರೆ ಕಿಚನ್ನು ಮತ್ತು ಮಿಕ್ಕಿದ್ದು ವಾರ್ಡ್ರೋಬ್ಸು ಅಂದರೆ ಫ್ರಿಜ್ಜು ಅಂದರೆ ಮೇಲ್ಗಡೆ ಅಷ್ಟೇ ಇದು ಕೊಳನಿ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊತೀನಿ. ಮೇಲ್ಗಡೆ ಪೋರ್ಷನ್ಗಿನ ಕೆಳಗಡೆ ತುಂಬ ಗಲೀಜಾಗಿರುತ್ತೆ. ನೀರು ಆಗಿರುತ್ತಲ್ಲ, ಅದೆಲ್ಲ ಇಳಿದಿರುತ್ತಲ್ವ, ಅದೆಲ್ಲ ಕಲೆಗಳು ಹಾಗೆ ಇರುತ್ತೆ. ಒಂದು ಸಾರಿ ನೀಟಾಗಿ ಒಂದು ಬಟ್ಟೆ ತೊಗೊಂಡು ಕ್ಲೀನ್ ಮಾಡ್ಕೊಬಿಟ್ವಿ ಅಂದರೆ ಆಲ್ಮೋಸ್ಟ್ ಒಂದು 4 to 5 ಡೇಸ್ವರೆಗೂ ಏನೂ ಗಲೀಜಾಗ ಕ್ಲೀನಾಗೇ ಇರುತ್ತೆ. ಆಗಾಗ ಕ್ಲೀನ್ ಮಾಡಿಕೊಂಡ್ರೆ ಅಷ್ಟು ದಪ್ಪ ಕಲೆ ಥರ ಎಲ್ಲ ಕುತ್ಕೊಳ್ಳಲ್ಲ. ನಾನು ಆದಷ್ಟು ವಾರಕ್ಕೆ 1 ಸತಿನಾದರೂ ವಾರಕ್ಕೆ 2 ಸತಿ ಟ್ರೈ ಮಾಡ್ತೀನಿ. 1 ಸರಿ ಅಂತೂ ಗ್ಯಾರಂಟಿಯಾಗಿ ಮಾಡ್ಕೊತೀನಿ. ಹಾಗೆ ಜೊತೆಗೆ ಶೆಲ್ಫು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಫಸ್ಟು ಶೆಲ್ಫ್ ಕ್ಲೀನ್ ಮಾಡ್ಕೊಳ್ಳೋಕೆ ಮುಂಚೆ ಪಾತ್ರೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಆವಾಗ ನಾವು ಬೌಲ್ ತೊಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಅಂತ ನಾನು ಡೈಲಿ 2-3 ಟೈಮ್ಸ್ವರೆಗೂ ಶೆಲ್ಫ್ನ ಕ್ಲೀನ್ ಮಾಡ್ತಾನೇ ಇರ್ತೀನಿ. ಆದರೂ ಗಲೀಜು ಆಗ್ತಾನೇ ಇರುತ್ತೆ. ಹಾಗೆ ಸಂಜೆಗೆ ಹೆಸರು ಕಾಳನ್ನ ನೆನೆಸಿಟ್ಕೊಂಡಿದ್ದೆ ಸಲಾಡ್ ಮಾಡ್ಕೊಳ್ಳೋಣ ಅಂತ. ಪಾತ್ರೆನೂ ತೊಳೆದಿದ್ದೀನಿ. ಡಸ್ಟ್ಬಿನ್ ಕವರ್ ಚೇಂಜ್. ಸ್ವಲ್ಪ ಹೊತ್ತು ಮಲ್ಕೋಬಾರ್ದಿತ್ತಾ? ಹಾಂ, ಕೆಲಸ ಇನ್ನೂ ಇತ್ತು ಗೊತ್ತಾ? ಹಾಂ, ಹೌದಾ? ನೀವು ಕಸ ಗುಡಿಸಿ ಒರೆಸ್ಕೊಡ್ತೀರಾ? ಹೆಲ್ಪ್ ಮಾಡ್ತೀರಾ ಮಮ್ಮಿಗೆ? ಏನಕ್ಕೆ ಎದ್ರಿ? ಇಂಚೋಪ ಮಲ್ಕೋಬಾರ್ದಾ? ಎದ್ಬಿಟ್ಟಿದ್ದಾನೆ. ರಾತ್ರಿನೂ ನೆಟ್ಟಿಗೆ ನಿದ್ದೆ ಮಾಡಿಲ್ಲ ಪಾಪ. ತುಂಬ ಕಷ್ಟ ಪಟ್ಬಿಟ್ಟ. ನಾವು ಅದು ಸ್ಪ್ರೇ ಇತ್ತು, ನಾಸಿಲ್ ಸ್ಪ್ರೇ, ಅದು ನೋಡಿದ್ರೆ ಖಾಲಿ ಆಗಿಬಿಟ್ಟಿತ್ತು. ಬಿಡು, ಅವನಿಗೆ ಜಾಸ್ತಿ ಕೋಲ್ಡ್ ಆಗಲ್ಲ. ಬಟ್ ಅವನಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಎಲ್ಲಾದರೂ ಜಸ್ಟ್ 1 ನಿಮಿಷ, 1.5-2 ನಿಮಿಷದಷ್ಟೇ ಯಾರೇ ಒಂದು ಕೋಲ್ಡ್ ಆಗಿರೋರು ಮನೆ ಒಳಗಡೆ ಬಂದು ಹೋದ್ರೂ ನನಗೆ ಅಲ್ಲಿ ಅಂದಿವೆ ನಾನು ಇದ್ದೆ ಅಂದರೆ ನನಗೆ ಪಕ್ಕ ಒಂದೇ ದಿನಕ್ಕೆ ಕೋಲ್ಡ್ ಆಗಿಬಿಡುತ್ತೆ. ಸೊ ನನಗೆ ಕೋಲ್ಡ್ ಆಗಿತ್ತು ಅದು ಯಾವ ರೀತಿ. ಇವಾಗ ನೋಡಿ ಇವನಿಗೆ ಶುರುವಾಗ್ಬಿಟ್ಟಿದೆ ಪಾಪ. ನಮಗೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ನಮಗಾಗಿದ್ದಕ್ಕಿಂತ ಇವನಿಗೆ ಆದಾಗ ಎಷ್ಟು ಕಷ್ಟ. ರಾತ್ರಿ ಎಲ್ಲ ಮಲ್ಕೊಳ್ಳೋಕ್ಕಾಗ್ತಾಯಿಲ್ಲ ಅವನಿಗೆ, ಅಷ್ಟು ಕಷ್ಟಪಟ್ಬಿಟ್ಟ. ಇವತ್ತು ಸ್ವಲ್ಪ ಇವಾಗ ನಿದ್ದೆ ಮಾಡಿ ಆ್ಯಕ್ಟಿವ್ ಆಗಿದ್ದಾರೆ ಅಲ್ವಾ? ಇನ್ನು ಕೆಲಸ ಮಾಡಿಲ್ಲ ನಾನು. ಎಷ್ಟು ಕೆಲಸ ಇದೆ. ಲಡ್ಡು ಏನು ಓದ್ತಾ ಇದ್ದೀರಾ? ಹಾಂ ಹಾಂ ಹಾಯ್ ಹಾಂ, ಶೇಕ್ ಹ್ಯಾಂಡ್ ಮಾಡಿ. ಶೇಕ್ ಹ್ಯಾಂಡ್ ಮಾಡಮ್ಮ. ಏನಮ್ಮ? ಆಟ ಆಡು, ಸ್ವಲ್ಪ ಹೊತ್ತು ಆಟ ಆಡ್ತೀಯಾ? ಕೆಲಸ ಇದೆ ಮಗನೇ. ನೋಡಿ, ಇನ್ನು ನಾನು ಕಸ ಗುಡಿಸ್ತಾ ಇದ್ದೀನಿ. ಒರೆಸ್ಕೋಬೇಕು. ಕಸ ಗುಡಿಸ್ಕೊಂಡು ಅಡುಗೆ ಮನೆ ಒಂದೇ ಕಸ ಗುಡಿಸಿ ಒರೆಸ್ಕೊಂಡಿರೋದಿನ್ನ ನಾನು ಗುಡಿಸ್ಕೋತಾನೆ ಒರೆಸ್ಕೋತಾ ಇರ್ತೀನಿ ಒಂದೊಂದು ರೂಮು. ಯಾಕಂದರೆ ನಮ್ಮದು ವೈಟ್ ಟೈಲ್ಸ್ ಆಗಿರೋದ್ರಿಂದ ಕಸ ಒರೆಸ್ಕೋಬೇಕಾದ್ರೆ ಸ್ವಲ್ಪ ಸ್ವಲ್ಪ ಕಸ ಬರ್ತಿರುತ್ತೆ. ಹಾಗಾಗಿ ಒಂದೊಂದೇ ರೂಮ್ನ ಒರೆಸ್ಕೋತಾ ಬರೋದು ನಾನು. ಈಗ ಇವೆರಡು ರೂಮ್ ಆಗಿತ್ತು. ಇಲ್ಲಿ ಬಟ್ಟೆಗಳು ತಂದಿಟ್ಟಿದ್ದೀವಿ, ಬಟ್ಟೆ ಎಲ್ಲ ಮಾಡಿಸಿಡ್ಬೇಕು. ಅದನ್ನು ಕೆಲಸ ಇದೆ ಇವತ್ತು, ಎಕ್ಸ್ಟ್ರಾ ಕೆಲಸ. ಬಟ್ಟೆ ಹಾಗೆ ತಂದಿಟ್ಟಾರೆ, ರಾತ್ರಿ ಮಳೆ ಬರ್ತಾಯಿತ್ತು ಅಂತ. ಇವಾಗ ಈ ರೂಮ್ ಒಂದು ಕಸ ಗುಡಿಸಿ ಒರೆಸ್ಕೊಂಡು ಎಲ್ಲ ಕೆಲಸ ಆಗೋವರೆಗೂ ನಮ್ಮ ರಾಜ ಮಲಗಲಿಲ್ಲ. ಏನು ನಿಜವಾಗ್ಲೂ ಬೆಳಗ್ಗೆ ಸ್ಮೈಲ್ ಇರಲಿಲ್ಲ ನನ್ನ ಬಂಗಾರ. ಇವಾಗ ಫುಲ್ ಸ್ಮೈಲ್. ಹಾಂ, ಅಪ್ಪ ಪಾಪ ಎಲ್ಲಿ ಪಪ್ಪ? ಹಾಂ,
ಫೈನಲಿ ಮನೆಯೆಲ್ಲ ಒರೆಸ್ಕೊಂಡು ಗುಡಿಸ್ಕೊಂಡು ಎಲ್ಲನೂ ಆಗೋಯ್ತು. ಇದು ಕವರ್ ಏನಾಗ್ಬಿಡ್ತು ಅಂದರೆ ನೆನ್ನೆ ಸೆರ್ಲಾಕ್ ಚೆಲ್ಬಿಟ್ಟೆ ನಾನು, ಮಿಸ್ಸಾಗಿ ಬೌಲು ಹೊಡೆದ್ಬಿಟ್ಟ, ಎಲ್ಲ ಈ ಕವರ್ ಮೇಲೆ ಚೆಲ್ತು. ಸೊ ಹಾಗಾಗಿ ಇದು ವಾಶ್ಗೆ ಅಂತ ಹಾಕಿದ್ದೀನಿ, ಚೇಂಜ್ ಮಾಡಿಬಿಡ್ತೀನಿ. ಸ್ವಲ್ಪ ವಿನಯ್ ಬಂದರೆ ಚೇಂಜ್ ಮಾಡೋಣ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಫುಲ್ ಟಯರ್ಡ್ ಆಗೋಗ್ಬಿಟ್ಟಿದೆ. ನೋಡಿ ಟೈಮ್ ಬಂದು ಇಷ್ಟ ಆಯಿತು. ಇಷ್ಟು ಕೆಲಸ ಆಗೋಷ್ಟೊತ್ತಿಗೆ ಇನ್ನು ನಾನು ಚಪಾತಿ ಮಾಡ್ಕೋಬೇಕು, ಲಡ್ಡುಗೆ ಅನ್ನಕ್ಕೆ ಇಡಬೇಕು, ಇಷ್ಟೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅದು ಎಷ್ಟೋ ತನಕ ಆಗುತ್ತೋ ಗೊತ್ತಿಲ್ಲ. ಇವತ್ತು ಸಂಡೇ ವ್ಲಾಗು. ಮಗು ಇಲ್ಲ ಅಂದರೆ ಬೇಗ ಮಾಡ್ಕೊಬಿಡ್ಬೋದು, ಆದರೆ ಮಗು ಇರೋದ್ರಿಂದ ಎಷ್ಟೋ ತನ ಅವನಿಗೆ ಬ್ರೆಸ್ಟ್ ಫೀಡ್ ಮಾಡ್ತಾ ಇರೋದ್ರಿಂದ ನಾನು ಬ್ರೆಸ್ಟ್ ಫೀಡ್ ಮಾಡ್ತಾ ಇರ್ತೀನಲ್ಲ ಪದೇ ಪದೇ. ಸೊ ಅವನಿಗೆ ಟೈಮ್ ಕೊಡಬೇಕಾಗುತ್ತೆ, ಅವನು ಅಳ್ತಿರ್ತಾನೆ, ಎತ್ಕೊಂಡು ಕೆಲಸ ಮಾಡ್ತಾಯಿರ್ತೀನಿ. ನಿಜ ಹೇಳ್ಬೇಕಂದ್ರೆ ನಾನು ಒರೆಸ್ತೀನಲ್ಲ ಪೂರ ಅವ್ನು ಎತ್ಕೊಂಡೇ ಒರೆಸಿರ್ತೀನಿ, ಆಲ್ಮೋಸ್ಟ್ ಎತ್ಕೊಂಡು ಒರೆಸೇ ಕೆಲಸ ಮಾಡ್ಕೊಂಡಿರ್ತೀನಿ. ಇಷ್ಟೆಲ್ಲ ಕಷ್ಟಪಡೋದಕ್ಕಿಂತ ಯಾಕೆ ಕೆಲಸದವ್ರು ಇಟ್ಕೋಬಾರ್ದು ಅಂತ ವಿನಯ್ ಯಾವಾಗಲೂ ಇರ್ತಾರೆ. ಬಟ್ ಏನಿಲ್ಲ, ನನಗೆ ಇಷ್ಟ ಕೆಲಸ ಮಾಡೋದು ಅಂದರೆ ಮಾಡ್ತೀನಿ. ಫಸ್ಟು ನಾವು ಚಪಾತಿ ಮಾಡಿಕೊಂಡು ಲಡ್ಡುಗೆ ಅನ್ನ ಮಾಡಿಬಿಟ್ಟು ಅವ್ನಿಗೆ ಊಟ ಮಾಡಿಸ್ಬೇಕಲ್ಲ. ಅವ್ನಿಗೊಂದು ಟೈಮಿಂಗ್ಸ್ ಇದೆ, ನಂದು 2 o'clock ಒಳಗಡೆ ಊಟ ಮಾಡಿಸ್ಬಿಡ್ಬೇಕು ಅಂತ. ಬೆಳಗ್ಗೆ ಪ್ಯೂರಿ ತಿಂದಿರ್ತಾನಲ್ವ, ಸೊ ಅವನಿಗೂ ಏನು ಅಷ್ಟು ಹಶ್ವಾಗಿರಲ್ಲ. ಸೊ ಹಾಗಾಗಿ ಹಾಗಾಗಿ ಇವಾಗ ಫಸ್ಟು ಚಪಾತಿ ಮಾಡಿ ರೈಸ್ ಮಾಡಿ. ಏನು ಇಳಿತೀಯಾ ಇಳಿ. ಆಮೇಲೆ ನಾನು ಇವನಿಗೆ ರೆಗ್ಯುಲರಾಗಿ ಏನು ಡೈಪರ್ಸ್ ಎಲ್ಲ ಹಾಕಲ್ಲ. ನೋಡಿ ಎಷ್ಟು ಬೇವ್ತಿದ್ದೀನಿ ಅಂದರೆ, ಇಷ್ಟು ಆಚೆ ಕಡೆ ಮಳೆ ಬರ್ತಾಯಿದೆ ಆದರೂ ಇಷ್ಟೊಂದು ಬೇವ್ತಿದ್ದೀನಿ ನಾನು. ಅವನಿಗೆ ರೆಗ್ಯುಲರ್ ಡೈಪರ್ ಹಾಕ್ತಾಯಿದ್ದೆ, ಬಟ್ ಅದು ತುಂಬ ರ್ಯಾಷಸ್ ಆಗಿಬಿಡ್ತು. ಸೊ ಹಾಗಾಗಿ ಇವಾಗ ನೈಟ್ ಮಾತ್ರ ಹಾಕ್ತೀನಿ. ಹಂಗಾಗಿ ಡೇ ಟೈಮ್ದೆಲ್ಲ ಸುಸು ಮಾಡಿರೋ ಬಟ್ಟೆಗಳು ಅದೆಲ್ಲ ಗಲೀಜು ಬಟ್ಟೆ ಹಾಗೇ ಇರುತ್ತೆ. ಇವಾಗ ಅದನ್ನು ವಾಶ್ ಮಾಡಿ ಹಾಗೆ ಲಡ್ಡುಗೆ ಅನ್ನಕ್ಕೆ ಇಟ್ಟಿದ್ದೀನಿ. 2 ಹೊತ್ತಿಗೆ ಆಗ್ಬಿಡುತ್ತೆ ಅವ್ನಿಗೆ ಅನ್ನಕ್ಕೆ ಇಟ್ಟರೆ. ರಾತ್ರಿ ಚಪಾತಿ ಮಾಡೋದ್ರಿಂದ ಅವನಿಗೆ ಸರಿ ಹೋಗಲ್ಲ. ಸೊ ಹಾಗಾಗಿ ಅವ್ನಿಗೆ ಅನ್ನಕ್ಕೆ ಇಟ್ಟಿದ್ದೀನಿ. ನಾನು ಚಪಾತಿ ಏನು ಮಾಡ್ಕೊಳ್ಲಿಲ್ಲ, ನೂಡಲ್ಸ್ ಉಳಿದಿತ್ತು ಬೆಳಗ್ಗೆ ಮಾಡಿದ್ದು, ಎಷ್ಟೊಂದು ಉಳಿದಿತ್ತು. ಸೊ ಹಾಗಾಗಿ ಅದನ್ನೇ ತಿನ್ಕೊಂಡೆ. ಟಯರ್ಡ್ ಇತ್ತಲ್ಲ. ನೋಡಿ ಸ್ನಾನ ಆಯಿತು, ಸ್ನಾನ ಮಾಡಿ ಪೂಜೆ ಮಾಡಿ ಆಗೋಯ್ತು. ಇವಾಗ ಲಡ್ಡುಗೂ ಕೂಡ ಊಟ ಮಾಡಿಸ್ದೆ, ನಾನು ಊಟ ಮಾಡಿದೆ. ಒಂದು 1/4 ಗಂಟೆ ಮೊಬೈಲ್ ನೋಡ್ಕೋತಾ ಕೂತ್ಕೊಳ್ಳೋದು. ಎಡಿಟಿಂಗ್ ಏನಾದರೂ ಇದ್ದರೆ ಮಾಡ್ಕೋತೀನಿ, ಇಲ್ಲಾಂದರೆ ಬೇರೆ ಏನಾದರೂ ನೋಡ್ಕೋತಾ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಬ್ಲಾಗು ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್.